ಕಡೆ ತಿರುಗು. ತಿರ್ಗಮ್ಮ. ಏನಪ್ಪ ಇವಳನ್ನ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರ? ಹೌದು, ಏನಂದರೆ ನಾಳೆ ಬರ್ಡೇ ಇರೋದ್ರಿಂದ ಬರ್ಡೇ ಹಿಂದಿನ ದಿನದಿದು. ನಾನು ಡ್ರೆಸ್ಸು ಹೊಸದು ತೊಗೊಂಬಂದಿದ್ದೆ, 1 ವೀಕೇ ಆಗಿತ್ತು ತೊಗೊಂಬಂದು ಬರ್ಡೇಗೆ ಅಂತಲೇ ಸ್ಪೆಷಲಾಗಿ. ಬಟ್ ಸ್ಟಿಚ್ ಮಾಡಿರಲಿಲ್ಲ. ಸೊ ಈ ಸತಿ ಅವಳು ಡ್ರೆಸ್ಸು ಸೆಲೆಕ್ಟ್ ಮಾಡಿದ್ದು, ಇದು ಸೆಲೆಕ್ಟ್ ಮಾಡಿದ್ಲು. ಸೊ ಹಾಗಾಗಿ ಇದನ್ನೆಲ್ಲ ಸ್ಟಿಚ್ ಮಾಡಿರಲಿಲ್ಲ. ಅದಕ್ಕೇನೆ ಮಾಡೋಣ ಅಂತ ಹೇಳಿ ತೊಗೊಂಡೆ ಹಿಂದಿನ ದಿನ. ಬಟ್ ಅವಳು ಇರಬೇಕಲ್ವ ಸ್ಟಿಚ್ ಮಾಡೋಕ್ಕೆ, ಹಂಗಾಗಿ ಸ್ಟಿಚ್ ಮಾಡಿಕೊಟ್ಟೆ. ನೋಡಮ್ಮ ಕರೆಕ್ಟ್ ಆಗುತ್ತಾ ಅಂತ ಹೇಳಿದರೆ, ಇವಳು ನಾಳೆ ಸ್ಕೂಲಿಗೆ ಹೆಂಗೆ ರೆಡಿ ಆಗೋಗ್ಬೇಕು ಬರ್ಡೇಗೆ ಅಂತ ಹೇಳಿ ಫುಲ್ಲು ರೆಡಿ ಆಗ್ತಾ ಇದ್ದಾಳೆ. ತಿರ್ಗಮ್ಮ ನೋಡೋಣ ಅಂತ ಅಂದ್ರೂ ತಿರುಗ್ತಾ ಇಲ್ಲ. ಚಿನ್ನಿ ತಿರುಗು, ಚಿನ್ನಿ ಈ ಕಡೆ ತಿರುಗು ಒಂದು ಸ್ವಲ್ಪ. ನೋಡಿ, ಈ ಥರ ಮಕ್ಕಳು ಬರ್ಡೇ ಅಂದರೆ ಒಂಥರ ಸ್ಪೆಷಲ್ ಅಲ್ವಾ ಎಲ್ಲ ಮಕ್ಕಳಿಗೂ. ಒಂಥರ ಹೊಸ ಬಟ್ಟೆ, ರೆಡಿಯಾಗಿ ಹೋಗೋದು. ಅದೇ ಎಕ್ಸ್ಪೆಷಲಿ ಇತ್ತೀಚೆಗೆ ಸ್ಕೂಲಾಗೆಲ್ಲ ಎಲ್ಲರೂ ಸೇರಿ ಒಂಥರ ಅಸೆಂಬ್ಲಿಲಿ ವಿಶ್ ಮಾಡ್ತಾರಲ್ವ, ಅವ್ರಿಗೆ ಏನೋ ಒಂಥರ ಖುಷಿ. ಆಮೇಲೆ ಗಿಫ್ಟ್ ಐಟಮ್ಸ್ ಎಲ್ಲ ತೊಗೊಂಬಂದಿದ್ರು, ತೋರಿಸ್ತೀನಿ ನೋಡಿ. ಹೌದಾ? ಯಾವ ಥರ ರೆಡಿ ಆಗ್ತೀಯಾ? ಇನ್ನು ಪೌಡರ್, ಕ್ರೀಮ್ ಎಲ್ಲ ಹಚ್ಕೊಂಡು, ಬಳೆ ಇಟ್ಕೊಂಡು, ಇನ್ನೂ ಒಂದ್ಸರ ಹಾಕೊಂಡು ಹೋಗ್ತೀಯಾ? ಸಾಕು ಅನ್ಸುತ್ತಪ್ಪ. ಬಾಯಿಲ್ ನೋಡೋಣ, ಬನ್ನಿ ನೋಡಿ. ಚೆನ್ನಾಗಿದೆ ಅಲ್ವಾ? ಸಿಂಪಲ್ ಆಗಿ ಇಷ್ಟು ಸಾಕಲ್ವಾ ಸ್ಕೂಲಿಗೆ? ನೋಡಿ, ಅದ್ರ ಸಟ್ ಜುಮ್ಕಿ ಹಾಕೊಂಡಿದ್ದಾಳೆ. ಸಾಕು ಅನ್ಸುತ್ತೆ. ಹೌದಾ? ಸ್ವಲ್ಪ ಹತ್ರ ಬಾ ನೋಡೋಣ. ನೋಡಿ, ಡ್ರೆಸ್ ಚೆನ್ನಾಗಿದೆನಾ? ಕಮೆಂಟ್ ಮಾಡಿ. ನಿಮ್ಮ ಪಪ್ಪ ಏನೋ ಗಿಫ್ಟ್ ತಗೊಂಬಂದಿದ್ದಾರೆ. ಒಂದು ನಿಮಿಷ ತಗೋಬಾ ನೋಡೋಣ. ಏನು ತಗೊಂಬಂದಿದ್ದಾರೆ ಗಿಫ್ಟ್? ಯಾರಿಗೆ? ನೋಡ್ರಿ, ಓದ್ಕೊಳ್ರಿ ಅಂತ ಅವ್ರ ಪಪ್ಪ ಕೂರ್ಸೋಗಿದ್ದಾರೆ, ಏನೋ ಬಳೆ ಬೇಕು ಅಂತ. ಬಟ್ ಇವಳು ಮಾಡ್ತಿರೋ ಕೆಲಸ ಇದು. ನೋಡಿ, ಅವ್ರ ಪಪ್ಪ ಅವ್ರ ಫ್ರೆಂಡ್ಸಿಗೆಲ್ಲ ಗಿಫ್ಟ್ ತರಿಸ್ಕೊಂಡಿದ್ದಾರೆ. ತೆಗಿ ನೋಡೋಣ ಏನು ತಂದಿದ್ದಾರೆ. ಬಾಕ್ಸ್ ಹಂಗೆ ಕವರಲ್ಲಿ ತೋರಿಸು, ಒಂದೊಂದು ಪ್ಯಾಕ್. ಓಕೆ, ಓಕೆ, ಓಕೆ. ಇದು ಪೆನ್ ಪೆನ್ಸಿಲ್ಗಳು, ಇದು ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸಾ? ನೀನು ಟೀಚರಾ? ಫ್ರೆಂಡ್ಸ್. ಓಕೆ, ಮತ್ತೇನು ತಂದಿದ್ದಾರೆ? ಸೊ ಈ ತರ ಪೆನ್ ಪೆನ್ಸಿಲ್ಸ್ ಕೊಡ್ತಿದ್ದೀನಿ. ಇದು 4 ಕಲರ್ಸ್ ಬರುತ್ತೆ. ಒಂದು ಗ್ರೀನ್, ಇನ್ನೊಂದು ಬ್ಲಾಕ್, ಒಂದು ಬ್ಲೂ, ಮತ್ತೆ ಇನ್ನೊಂದು ಈ ತರ ಮೆರೂನ್ ಕಲರ್. ಓಕೆ. ಮತ್ತೆ ಇದೇನೋ ಬಾಕ್ಸ್ ಇದೆ? ಅದು ನನ್ನ ಫ್ರೆಂಡ್ಸ್ ಗೆ. ಅದರಲ್ಲಿ ಈ ತರ ಸೆಟ್ಗಳು ಬಂದಿದೆ. ಏನು ಬಂದಿದೆ? ಫುಲ್ ಓಪನ್ ಮಾಡು ನೋಡೋಣ. ಫುಲ್ ಓಪನ್ ಮಾಡದಾ? ಇಲ್ಲಿ ಕತ್ರಿ ಇದೆ. ಇಲ್ಲ, ಓಕೆ, ಹಂಗೆ ಓಪನ್ ಮಾಡು, ಬರುತ್ತೆ. ಖುಷಿ ಅಲ್ವಾ ಮಕ್ಕಳಿಗೆ? ಏನೋ ಒಂಥರ. ಅವಾಗೆಲ್ಲ ಈ ರೀತಿ ಗಿಫ್ಟ್ ಎಲ್ಲಿ ವಿಶ್ ಮಾಡೋರು ಕೂಡ ಇರಲಿಲ್ಲ ನಮ್ಮ ಟೈಮಲ್ಲಿ. ನಮ್ಮ ಬರ್ಡೇ ನೆನಪಾಗಿದ್ದೆ ಯಾವಾಗ ಅಂದರೆ, ನೆನಪಂತಲ್ಲ, ನಮಗೆ ನಮ್ಮ ಬರ್ಡೇ ಡೇಟ್ ಗೊತ್ತಾಗಿದ್ದೆ ಯಾವಾಗಪ್ಪ ಅಂದರೆ SLC ಮಾಸ್ ಕಾರ್ಡ್ ಬರುತ್ತಲ್ಲ ಅವಾಗ. ನೋಡಿ, ಈ ರೀತಿ ಗಿಫ್ಟ್. ಇದರಲ್ಲಿ ಏನೇನಿದೆ ಎಲ್ಲ ಒಂದೇ ಥರನಾ? ಇಲ್ಲ, ಕಲರ್ಸ್ ಎಲ್ಲ ಚೇಂಜ್ ಆಗಿರುತ್ತೆ. ಹಾಗೆ ಈ ಥರ ಚೇಂಜ್ ಇರುತ್ತೆ. ಇದರಲ್ಲಿ ಏನೇನು ಕಂಟೈನ್ಸ್ ಆಗುತ್ತೆ ಅಂದರೆ, ಹತ್ರ ಬಾ. ನೋಡಿ, ಒಂದು ಪೆನ್ಸಿಲ್, ನೆಕ್ಸ್ಟ್ ಒಂದು ಬಾಲ್ ಪೆನ್ನು, ಬಾಲ್ ಜೆಲ್ ನಂಗೆ ಗೊತ್ತಿಲ್ಲ, ಒಂದು ಪೆನ್ಸಿಲ್, ಒಂದು ಪೆನ್ನು, ಒಂದು ಶಾರ್ಪ್ನರು, ಒಂದು ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಎರೇಸರ್ ಕ್ರಿಯೇಟಿವ್ ಆಗಿ, ಮತ್ತೆ ಒಂದು ಸ್ಕೇಲ್ ಬರುತ್ತೆ. ಸೊ ಇದು ಒಂದು ಕಿಟ್ ಆದರೆ ಇದ್ರ ಜೊತೆ ನಾನು ಈ ಪೆನ್ಸಿಲ್ಸ್ಗಳನ್ನ ಸೇರಿಸ್ಕೊಡ್ತಿದ್ದೀನಿ. ಸೊ ಇದು ಕೂಡ ಇದು ಎಷ್ಟು ಕಲರ್ಸ್ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ ಇದು. ಸೊ ನಾನು ತಂದಿರೋದ್ರಲ್ಲಿ ಪರ್ಪಲ್ ಒಂದಿದೆ, ಮತ್ತೆ ಬ್ಲೂ, ಲೈಟ್ ಬ್ಲೂ ಇದೆ, ಮತ್ತೆ ಲೈಟ್ ಪಿಂಕ್ ಇದೆ, ಆಮೇಲೆ ಡಾರ್ಕ್ ಗ್ರೀನ್. ಓಕೆ, ಸಾಕು ಬಿಡು. ಖುಷಿನೇ ಆ ಥರ ಅಲ್ವಾ ಮಕ್ಕಳಿಗೆ? ಅದೇ ನೋಡಕ್ ಚಂದ. ನಾವು ಅಯ್ಯೋ ಈ ಸತಿ ಸ್ವಲ್ಪ ಸ್ಟ್ರೆಂತ್ ಆಗಿದೆ. ಇದರಲ್ಲಿ 5 ಟೈಪ್ಸ್ ಆಫ್ ಕಲರ್ಸ್. ಓಕೆ, ಎತ್ತಿಡು ಸಾಕು. ಓಕೆ, ಮತ್ತೆ ನಾಳೆ ಇವಳು ಯಾವ ರೀತಿ ರೆಡಿ ಆಗ್ತಾಳೆ ಬರ್ಡೇ ದಿನದ ಲಾಗ್ನ
ಮತ್ತು ನೆಕ್ಸ್ಟ್ ಡೇಗೆ ನಾನು ಕಂಟಿನ್ಯೂ ಇದೇ ವಿಡಿಯೋದಲ್ಲಿರುತ್ತೆ. ಸೊ ನೋಡಿ, ಅಂದರೆ ಮಕ್ಕಳಿಗೆ ಏನೋ ಒಂಥರ ಖುಷಿ ಅಲ್ವಾ ಇದರಲ್ಲೇ. ಅವಾಗೆಲ್ಲ ವಿಶ್ ಮಾಡೋರಿರಲಿಲ್ಲ. ಸೊ ಇವಳಿಗೆ ಬೇಡ ಅಂತ ಅಂದ್ಕೊಂಡ್ವಿ, ಬಟ್ ಸ್ಟ್ರೆಂತ್ ಎಲ್ಲ ಈ ಸತಿ ತುಂಬ ಇದೆ. ಹಾಗಾಗಿ ಎಲ್ರಿಗೂ ಕೊಡಬೇಕು ಅಂತ ಅವಳು ಆಸೆ ಆಗಿತ್ತು. ಹಾಗಾಗಿ ನನ್ನ ಮಗಳನ್ನ ಆಸೆ ಇಲ್ಲ ಅಂತ ನಮ್ಮ ಮನೆಯವ್ರು ಅನ್ನೋದೇ ಇಲ್ಲ. ಸೊ ಚಾನ್ಸೇ ಇಲ್ಲ. ಅವಳು ಏನು ಇಷ್ಟಪಡ್ತಾಳೋ ಓಕೆ ಬನ್ನಿ, ಇದನ್ನ ನೆಕ್ಸ್ಟು ಏನೇನಾಗುತ್ತೆ ಬರ್ಡೇ ದಿನ ಯಾವ್ಯಾವ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸೊ ನಮ್ಮ ಮನೆಯವರು ಗಿಫ್ಟ್ ಕೊಡಬೇಕು ಅಂತ ಬರ್ಡೇಗೆ ಇವ್ರ ಸ್ಕೂಲಲ್ಲಿ ಏನೂ ಚಾಕ್ಲೇಟ್ಸು ಅದು ಇದು ಎಲ್ಲ ಶೇರ್ ಮಾಡೋಂಗಿಲ್ಲ. ಬೇಕ್ರಿ ಐಟಮ್ಸ್ ಆಗಲಿ. ನೋಡಿ ನಮ್ಮ ಕ್ಯಾಟ್ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಅಂದರೆ ಸಿಕ್ಕಾಪಟ್ಟೆ ಒಂದು ವಿಡಿಯೋ ಮಾಡೋಕ್ಕೆ ಬಿಡಲ್ಲ ನಮ್ಮ ಮನೇಲಿ. ಸೊ ಎಂತ ಕೊಡೋಂಗಿಲ್ಲ, ಚಾಕ್ಲೇಟ್ಸ್ ಆಗಲಿ ಕೇಕ್ಸ್ ಆಗಲಿ ಏನು ಸೆಲೆಬ್ರೇಟ್ ಮಾಡೋಂಗಿಲ್ಲ. ಹಾಗಾಗಿ ಏನಾದರೂ ಗಿಫ್ಟ್ ಐಟಮ್ಸು ಪ್ಲ್ಯಾಂಟ್ಸ್ ಆಗಿರ್ಬೋದು, ಇದಕ್ಕೆ ಒಂದು ಲೈಬ್ರರಿಗೆ ಬುಕ್ಸು ಏನಾದರೂ ಕೊಡ್ಬೋದು. ಹಾಗಾಗಿ ಸ್ವಲ್ಪ ಗಡಿಯಾರನ ಕೊಟ್ಬಿಡೋಣ ಅಂತ ಹೇಳಿ ತೆಗಿತಾ ಇದ್ವಿ. ತೋರಿಸ್ರಿ ಯಾವ್ದು ತಂದಿದ್ದೀರಾ ಸ್ಕೂಲಿಗೆ. ತೋರಿಸ್ರಿ. ಓಕೆ ಚೆನ್ನಾಗಿದೆ. ಹಾಗೆ ನಮಗೊಂದು ಬೇಕಾಗಿತ್ತು, ಹಾಗೆ ಅದ್ರ ಜೊತೆ ನಮಗೊಂದು ತೊಗೊಂಬಂದ್ವಿ. ನಮ್ಮದು ತೋರಿಸ್ರಿ ನೋಡೋಣ. ಅದು ಓಕೆ. ಮತ್ತು ಇದು ನಮ್ಮದಾ? ಇದು ನಮ್ಮ ಮನೆಗೊಂದು ಗಡಿಯಾರ ಹಾಳಾಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಚೆನ್ನಾಗಿದೆ ಅಲ್ವಾ. ಸೊ ಇಲ್ಲಿ ಹಾಕ್ತೀವಿ. ಅಲ್ಲೇ ಇದೆ, ಮಳೆ ಎಕ್ಸ್ಟ್ರಾ ಏನು ಬಡ್ದಿಲ್ಲ. ಚೆನ್ನಾಗಿದೆ. ಓಕೆ ಮತ್ತೆ ಅದೆಂತ ಏನದು ತೋರಿಸು. ಇನ್ನು ಇಯರಿಂಗ್ ಅಂತೆ. ಮತ್ತೆ ಇದು ನೈಲ್ ಪಾಲಿಶ್, ಡ್ರೆಸ್ ಕಲರ್. ವಾವ್. ಮತ್ತೆ ಡ್ರೆಸ್ ಕಲರ್ ಜುಮ್ಕಿ. ಎಲ್ಲಿ ತೋರಿಸು, ಜುಮ್ಕಿ ತೋರಿಸು. ಜುಮ್ಕಿ ಚಂದ ಐತಿ. ವಾವ್. ಜುಮ್ಕಿ ಸ್ಟಿಕ್ಕರ್ ಮ್ಯಾಚಿಂಗ್. ಓಕೆ. ಬಳ್ಳಿ. ಇದು ಬ್ರೇಸ್ಲೆಟ್. ವಾವ್ ನೈಸ್. ಏನೇನು ಭಾಳ ತಗೊಂಬಂದಿದ್ದೀರಾ. ಇಲ್ಲಿ ಇನ್ನೊಂದು. ಎಲ್ಲಿ? ಚೆನ್ನಾಗಿದೆ. ಓಕೆ ಮತ್ತೆ ಇದೊಂದು. ಓ ಎಲ್ಲ ಮ್ಯಾಚಿಂಗಾ? ಸ್ಟಿಕ್ಕರ್ ಮ್ಯಾಚಿಂಗ್, ನೈಲ್ ಪಾಲಿಶ್ ಅಷ್ಟೇ. ಮತ್ತೇನಾದ್ರು ತಂದಿದ್ರಾ? ನೈಲ್ ಪಾಲಿಶು, ಇಯರಿಂಗು, ಬಳೆ, ಬ್ರೇಸ್ಲೈಟ್, ಇಯರಿಂಗ್ ಎಲ್ಲ ಮ್ಯಾಚಿಂಗ್. ನಮ್ಮ ಜೀವಿತ ಓದ್ಲಲ್ಲ ಸ್ಕೂಲಿಗೆ. ಸೊ ನಮ್ಮ ಚೋಟುಮ್ಮ ಮಲಗಿದ್ದಾನೆ. ಅಪ್ಪ ರೆಡ್ ಕಲರ್ ಒಂಥರ ಖಾಲಿ ಅನಿಸ್ತಿತ್ತು. ರೆಡಿ ಆಗು ಅಂತ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದೆಯಲ್ಲ. ಸೊ ನಮ್ಮನ್ನ ರೆಡಿ ಆಗ್ರಿ ಅಂತ ರೆಡಿ ಮಾಡಿಸ್ತಾ ಇವರು ಬುಕ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಆಟೋ ಬುಕ್ ಮಾಡ್ತಾರಂತೆ. ಸೊ ಪ್ಲಾನಿಂಗ್ ಏನು ಹೇಳ್ತಾ ಇಲ್ಲ ಏನಂತ. ಸರ್ಪ್ರೈಸ್ ಅಂತೆ. ಎಲ್ಲಿಗೆ? ಏನು ಸರ್ಪ್ರೈಸ್ ಇಲ್ಲ. ಮತ್ತೆ ಹೇಳಲ್ಲ. ಹಾಂ ಎಲ್ಲಿಗೆ ಅಂತ ಹೇಳಲ್ಲ.
ನೋಡ್ರಿ ನಾವು ಏನಂದರೆ ನಾವು ಮಾತಾಡಿ 10 ನಿಮಿಷ ಆದಮೇಲೆ ನಮ್ಮ ಮನೆಗೆ ರೆಸ್ಪಾನ್ಸ್ ಮಾಡೋದು, ಏನು ಮಾಡೋಕ್ಕಾಗಲ್ಲ. ಇನ್ನು ಇವಳು ರೆಡಿ ಆಗ್ತಾ ಇದ್ದಾಳೆ. ಸೊ ನೋಡಿ ಚಿನ್ನಿ, ನಾನಂತೂ ಆಲ್ರೆಡಿ ರೆಡಿ. ಹೊರಗೆ ಹೋಗೋಣ ಅಂದ ತಕ್ಷಣ ನಾನು ಬೇಗ ನಮ್ಮ ಮನೇಲಿ ಫಸ್ಟ್ ರೆಡಿ ಆಗೋಳು ನಾನೇ, ಆದರೆ ಫಸ್ಟ್ ಬೈಸ್ಕೊಳ್ಳೋದು ನಾನೇ. ಹೊರಗೆ ಹೋಗೋಕ್ಕೆ ಮುಂದಿರ್ತೀಯ ಅಂತೇಳಿ ಏನು ಮಾಡೋಕ್ಕಾಗಲ್ಲ, ಬೈತಾರಮ್ಮ, ಬೈಸ್ಕೋಬೇಕು. ನಮ್ಮ ಚೋಟುಮ್ಮ ಏನು ಮಾಡ್ತಾಯಿದ್ದೆ ತೋರಿಸ್ತೀನಿ ನೋಡ್ರಿ. ಇದು ನಮ್ಮ ಚೋಟುಮ್ಮ ಪಾಚ್ಕೊಂಡಿದೆ. ಏ ಚೋಟುಮ್ಮ, ಚೋಟುಮ್ಮ, ಚೋಟುಮ್ಮ. ಸೊ ನೆಕ್ಸ್ಟ್ ಹೇಗಿರುತ್ತೆ ಅಂತ ಕಂಟಿನ್ಯೂ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಬಂದು ಸಂಜೆದು. ನೆಕ್ಸ್ಟು ಸಂಜೆ ಏನೆಲ್ಲ ಮಾಡಿದ್ವಿ, ಎಲ್ಲಿಗೆ ಹೋದ್ವಿ ಅಂತೇಳಿ ನೆಕ್ಸ್ಟ್ ಇರುತ್ತೆ. ನೀರಿಲ್ಲೇನಪ್ಪ, ಜೀವಿತ ಈ ರೀತಿ ರೆಡಿ ಆಗಿದ್ಲು. ಇನ್ನು ನಾವಿಬ್ಬರು ರೆಡಿ, ನಮ್ಮ ಮನೆಯವರು ರೆಡಿ ಆಗಬೇಕು. ಅಷ್ಟು ಮಾಡಿ ಚೆನ್ನಾಗಿ ಬರುತ್ತೆ ರೀ 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 ತಡೀರಿ. ಎಲ್ಲಿಂದ ಬುಕ್ ಮಾಡ್ತೀರಾ? ಎಲ್ಲಿಗೆ ಹೋಗ್ತಿದ್ದೀವಿ ಚಿನ್ನಿ? ಟೆಂಪಲ್. ಟೆಂಪಲ್ ಯಾವುದು? ಯಾವ ಟೆಂಪಲ್? ಟೆಂಪಲ್ಗೆ ಹೋಗೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡಾರೆ. ಟೆಂಪಲ್ಲು ಯಾವುದು ಅಂತ ಇನ್ನೂ ಅವರೇ ಡಿಸೈಡ್ ಮಾಡಿಲ್ಲ. ಅಲ್ಲಿ ಯಾವ ಟೆಂಪಲ್ ಸಿಗುತ್ತೋ ಅದಕ್ಕೆ ಹೋಗೋದು. ಸೊ ಎಲ್ಲ ದೇವರು ಒಂದೇ ಅಲ್ವಾ, ಒಂದು ಟೆಂಪಲ್ಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ನೆಕ್ಸ್ಟ್. ಸೊ ಆನ್ ದ ವೇ ಹಾಗೆ ಹೊರಟ್ವಿ. ಇದು ಹೋಳಿಗೆ ಮನೆ ಅಂತ ಹೇಳಿ ದುರ್ಗಿಗುಡಿಯಲ್ಲಿ ಬರುತ್ತೆ. ಸೊ ಆ ಪಾಯಿಂಟ್ ಇದು. ಸೊ ಹಾಗೆ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಸ್ಯಾಟರ್ಡೆ ಅಲ್ವಾ, ಸ್ಯಾಟರ್ಡೆ ಅಂತ ಅಲ್ಲ, ಶಿವಮೊಗ್ಗ ಸಿಕ್ಕಾಪಟ್ಟೆ ಆಗಿದೆ. ಹಾಗೆಯೇ ಉಡುಪಿಗೆ ನಾವು ಬುಕ್ ಮಾಡಿದ್ದು ಉಡುಪಿ ಹೋಟೆಲ್ ಹತ್ರನೇ, ಏಕೆಂದರೆ ಅಲ್ಲೇ ದೇವಸ್ಥಾನ ನಿಯರ್ ಆಗುತ್ತೆ. ದೇವಸ್ಥಾನಗಳು ನೋಡಿಕೊಂಡು ಹಾಗೆಯೇ ಉಡುಪಿ ಹೋಟ್ಲಿಗೆ ಬಂದು ಊಟ ಮುಗಿಸ್ಕೊಂಡು ಹೋಗೋಕ್ಕೆ ಬರುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ವಾಕಬಲ್ 5 ಮಿನಿಟ್ಸು. ಹಾಗಾಗಿ ಅಲ್ಲೇ ಇಳಿದ್ಬಿಟ್ಟು ಉಡುಪಿ ಹೋಟ್ಲ್ ಹತ್ರನೇ ಒಂದು 5 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋದರೆ ದೇವಸ್ಥಾನ ಇತ್ತು. ಈ ದೇವಸ್ಥಾನ ಬಂದುಬಿಟ್ಟು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇದು ಕಂಚಿ ಕಾಮಾಕ್ಷಿ ದೇವಸ್ಥಾನ, ಹಾಗೆಯೇ ಗಣೇಶನ ದೇವಸ್ಥಾನ, ಹಾಗೆ ಕಾಶಿ ವಿಶ್ವನಾಥನ ದೇವಸ್ಥಾನ. ಸೊ ನನಗೆ ಒಳಗೆ ಹೋದಾಗ ಗೊತ್ತಾಗಿದ್ದು ಇಲ್ಲಿ 3 ದೇವರಿದ್ದಾವೆ ಅಂತೇಳಿ. ಸೊ ನಮ್ಮ ಲಕ್ ಏನಂದರೆ ನನ್ನ ಮಗಳದ್ದು ಕರೆಕ್ಟಾಗಿ ಇವತ್ತು ಸ್ಯಾಟರ್ಡೆ ಹುಟ್ಟಿದ ದಿನ, ಹಾಗೆಯೇ ಸ್ಯಾಟರ್ಡೇನೇ ಬರ್ಡೇ ಡೇಟ್ ಕೂಡ ಈ ಸರಿ ಬಂದಿತ್ತು. ಹಾಗಾಗಿ ಆಂಜನೇಯನ ದೇವಸ್ಥಾನ ಹೋಗೋಣ, ಕೋಟೆ ಆಂಜನೇಯ ಅಂದ್ಕೊಂಡೆ. ಸೊ ಪ್ಲ್ಯಾನ್ ಚೇಂಜ್ ಆಯಿತು. ಅದೇನೋ ಗಣೇಶನ ದರ್ಶನ ಆಗಬೇಕು ಅಂತ ಇವತ್ತಿತ್ತೇನೋ ಗೊತ್ತಿಲ್ಲ. ಸೊ ಹಾಗಾಗಿ ಗಣೇಶನ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನ ಬಂದುಬಿಟ್ಟು ಚಿಕ್ಕೇರಿ ದುರ್ಗಮ್ಮ ಅಂತೇಳಿ. ನಮ್ಮ ಮನೆಯವರು ಫ್ರೈಡೇ ಬರ್ತಾರೆ ಇಲ್ಲಿಗೆ. ಸೊ ನಾವೊಂದು 2-3 ಸರಿ ಬಂದಿದ್ವಿ. ಬಟ್ ಪ್ರತಿ ಫ್ರೈಡೇ ನಮಗೆ ಬರೋಕ್ಕಾಗೋದಿಲ್ಲ, ಯಾಕೆ ಅಂದರೆ ನಾವು ಈ ಕಡೆ ಸಿಟಿಯಿಂದ ಹೊರಗೆ ಹೋಗಿದ್ದೀವಿ. ಹಾಗಾಗಿ ಇವಾಗ ಅವ್ರು ಬಂದಾಗ ಬರ್ತಾರೆ. ಹಾಗೆಯೇ ಅದು ದೇವಸ್ಥಾನ ನಿಯರ್ ಇತ್ತು. ಅಲ್ಲೂ ದೇವಸ್ಥಾನ ನೋಡಿಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಮತ್ತೆ ಪ್ಲ್ಯಾನ್ ಮಾಡಿದ್ವಿ. ಈ ದೇವಸ್ಥಾನ ಅಂದರೆ ಈ ದೇವಿ ಪವಾಡ ತುಂಬಾ ಇದೆ. ಎಕ್ಸ್ಪೆಷಲಿ ಒಂಥರ ಪರ್ಸ್ನಲ್ಲಾಗಿ ನಂಬ್ತಾರೆ. ಏಕೆಂದರೆ ಏನೇ ಅಂದ್ಕೊಂಡು ಏನೇ ಬೇಡ್ಕೊಂಡ್ರೂ ಕೂಡ ಈ ದೇವಿ ಬೇಗ ನಮಗೆ ಕರುಣೆ ತೋರಿಸಿದ್ದಾರೆ. ಹಾಗಾಗಿ ಒಳಗಿದೆ ದೇವಸ್ಥಾನ. ಒಂಥರ ಹೊರಗಿಂದ ನೋಡೋದಕ್ಕೆ ದೇವಸ್ಥಾನ, ಒಳಗೊಂಥರ ಮನೆ ಥರ ಏನೋ ಚೆನ್ನಾಗಿದೆ. ಹಾಗೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ನಾಗರಕಟ್ಟೆ ಇದೆ, ಸಿಕ್ಕಾಪಟ್ಟೆ ಜೋಡಿ ನಾಗಪ್ಪ ಅಂದೆ, ಹಾಗೆ ನವಗ್ರಹ ದೇವಸ್ಥಾನ ಕೂಡ ಇದೆ. ಹಾಗೆ ಈ ಪ್ಲೇಸಲ್ಲಿ ಹೋದ್ಸತಿ ಒಂದು ಸರಿ ಬಂದಾಗ ಹಸುಗಳನ್ನೆಲ್ಲ ಕಟ್ತಾಯಿದ್ರು. ಬಟ್ ಈ ಸರಿ ಏನಕ್ಕೂ ಖಾಲಿ ಇತ್ತು. ಹಾಗೆಯೇ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ಒಂದು 5 ನಿಮಿಷ ಟೈಮ್ ಕಳೆದು ಮತ್ತೆ ವಾಕಬಲ್ ಡಿಸ್ಟೆನ್ಸು ಉಡುಪಿ ಹೋಟ್ಲಿಗೆ ಮತ್ತೆ ರಿಟರ್ನ್ ಬಂದುಬಿಟ್ಟು ಅಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮೊದಲೇ ಆಗಿತ್ತಲ್ವ. ಸೊ ಇವತ್ತು ಅಂತೂ ಇಂತೂ ಗಣೇಶ, ಕಂಚಿ ಕಾಮಾಕ್ಷಿ, ಕಾಶಿ ವಿಶ್ವನಾಥ,
ಹಾಗೆಯೇ ಚಿಕ್ಕೇರಿ ದುರ್ಗಮ್ಮ 3 ದೇವರ ದೇವಸ್ಥಾನ ನೋಡಿಕೊಂಡು ನನ್ನ ಮಗಳಿಗೆ ಆಶೀರ್ವಾದ ತಗೊಂಡು ನೆಕ್ಸ್ಟು ಸೊ ಮಾತಾಡ್ಕೊತಾನೆ ಬಂದ್ವಿ. ಆಲ್ರೆಡಿ ಬಂದುಬಿಡ್ತು ಉಡುಪಿ ಹೋಟ್ಲು ಹೋದ್ವಿ. ಇವಳು ಆ್ಯಕ್ಚುಲಿ ಇವತ್ತು ಬರ್ಡೇ ದಿನ ಉಡುಪಿ ಹೋಟ್ಲಲ್ಲಿ ಅವಳಿಗೆ ದೋಸೆ ತುಂಬ ಇಷ್ಟ. ಉಡುಪಿ ಹೋಟ್ಲ್ ಅಂತಲ್ಲ, ಆ್ಯಕ್ಚುಲಿ ತುಂಬಾ ಇಷ್ಟ ಹೋಟೆಲಲ್ಲಿ. ಹಾಗಾಗಿ ನೋಡೋಣ ದೋಸೆ ಉಡುಪಿ ಹೋಟ್ಲಲ್ಲೇ ಕೊಡಿಸ್ರಿ ಅಂತ ಕರ್ಕೊಂಡೋಗಿದ್ಲು. 8:30 ಆಗಿತ್ತು, 8:30 ಮೇಲೆ ಆಗಿತ್ತು ನಾವು ಹೋದಾಗ. ಮೇ ಬಿ ನೋಡೋಣ ಸಿಗುತ್ತಾ ಅಂತ ಡೌಟ್ ಏನಿರಲಿಲ್ಲ, ಯಾಕೆಂದರೆ ಒಂದು 2 ಟೈಮ್ ಬಂದಾಗೂ ಸಿಕ್ಕಿತ್ತು. ಬಟ್ ಈ ಸರಿ ಏನೋ ಗೊತ್ತಿಲ್ಲ, ನಾವು ಹೋಗಿ ಎಲ್ಲ ಆರ್ಡ್ರ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ದೋಸೆ ಅಂತ ಫಿಕ್ಸ್ ಆಗಿ ಬಂದಿದ್ಲು. ಸಿಕ್ಕಾಪಟ್ಟೆ ಜನ ಇದ್ದರು. ಒಂದು 5 ಮಿನಿಟ್ಸ್ ವೆಯ್ಟ್ ಕೂಡ ಮಾಡಿದ್ವಿ, ವಿಚಾರಿಸಿದ್ವಿ, ಬಟ್ ದೋಸೆ ಇರಲಿಲ್ಲ, ಕ್ಲೋಸ್ ಆಗಿತ್ತು. ಸೊ ಎಂತ ಮಾಡೋದು ಅಂತೇಳಿ ಮತ್ತೆ ಅವಳು ವೆಜ್ ಬಿರಿಯಾನಿ ಬೇಕು ಅಂತ ಹೇಳಿ ಇದು ಮಾಡಿದ್ಲು. ಗೋಬಿ ಕೇಳಿದ್ವಿ, ಯಾಕೋ ಬೇಡ ಅಂತ ಹೇಳಿದ್ಲು. ಸರಿ ಓಕೆ ವೆಜ್ ಬಿರಿಯಾನಿ ತೊಗೊಂಡ್ರಾಯ್ತು ಅಂತ ತೊಗೊಂಡ್ಲು ಅವಳು. ಹಾಗೆಯೇ ನಾವು ರೋಟಿ ಕರಿ ತೊಗೊಳ್ಳೋಣ ಅಂತ ಹೇಳಿ, ನನಗೆ ರೋಟಿ ಕರಿ ಒಂಥರ ಇಷ್ಟ, ಸ್ಪೆಷಲ್ ಚೆನ್ನಾಗಿರುತ್ತೆ, ನನಗೆ ಇಷ್ಟನೇ ಅದು ಆ ಫುಡ್ಡು. ಹಂಗಾಗಿ ಇಬ್ಬರೂ ನಮ್ಮ ಮನೆಯವರು ನಾನು ರೋಟಿ ಕರಿ ತೊಗೊಂಡ್ವಿ. ಅವಳು ಕೂಡ ರೋಟಿ ಕರಿ ಶೇರ್ ಮಾಡ್ಕೊಂಡ್ವಿ. ಅವಳು ಸ್ವಲ್ಪ ತಿಂದಳು, ಹಾಗೆಯೇ ಸ್ವಲ್ಪ ಅವಳು ತಿನ್ನೋದೇ ಇಷ್ಟಿಷ್ಟೇ ತಿಂತಾಳೆ. ಸೊ ಇಷ್ಟು ನಮಗೆ ಸಾಕು ಅನಿಸ್ತು, ಫುಲ್ ಅನಿಸ್ತು ಇಷ್ಟೇ ಊಟಕ್ಕೆ. ನೆಕ್ಸ್ಟ್ ಏನಾದರೂ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಇಷ್ಟಕ್ಕೆ ಫುಲ್ ಅನಿಸ್ತು, ಸಾಕು ಅಂತ ಬಿಟ್ಟರೆ ವೆಜ್ ಬಿರಿಯಾನಿ ತೊಗೊಂಡು. ಹಾಗೆಯೇ ನನಗೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಮತ್ತು ಲೆಮನ್ ಸೋಡಾ ಇಷ್ಟ, ತೊಗೊಳ್ತೀನಿ ಅಂತ ಹೇಳಿದ್ರು. ಅವಳಿಗೆ ಒಂದು ಸ್ವೀಟ್ ಆ್ಯಂಡ್ ಸಾಲ್ಟ್ ಲೆಮನ್ ಸೋಡಾ ಕುಡಿಸ್ಕೊಂಡು ಸೊ ಇವತ್ತಿನ ಅವಳು ಬರ್ಡೇ ಲಾಗ್ನ ಸಿಂಪಲ್ಲಾಗಿ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ವಿ, ಬಟ್ ಅವಳು ಯಾಕೋ ಈ ಸರಿ ಕೇಕ್ ಕಟ್ಟಿಂಗ್ ಎಲ್ಲ ಬೇಡ, ನನಗೆ ಇಷ್ಟ ಇಲ್ಲ ಅಂದ್ಲು. ಅದು ಬೇರೆ ಸ್ಕೂಲ್ ಬೇರೆ ಇತ್ತು, ಮಕ್ಕಳಿಗೆ ಸ್ಕೂಲಲ್ಲಿ ಬೇರೆ ಅವರು ಗಿಫ್ಟು ಅವನ್ನೆಲ್ಲ ತಗೊಂಡೋಗಿದ್ಲಲ್ಲ, ಯಾಕೋ ಸಾಕು ಅನ್ನಿಸ್ತೇನೋ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಈ ಥರ ಸಿಂಪಲ್ ಸೆಲೆಬ್ರೇಷನ್ ಮಾಡಿಕೊಂಡು ಆಟೋ ಬುಕ್ ಮಾಡಿಕೊಂಡು ಮತ್ತೆ ಮನೆ ಕಡೆ ಹೊರಟ್ವಿ. ಮನೆಗೆ ಆಲ್ರೆಡಿ ಬಂದಾಗ 9:45 ಮೇಲಾಗಿತ್ತು. ಬಂದು ಇನ್ನೆಂತ ಜಸ್ಟ್ ಏನೂ ಮಾಡಲಿಲ್ಲ, ಮಲಗಿದ್ವಿ. ನೆಕ್ಸ್ಟ್ ಸಂಡೇ ಮತ್ತು ಡ್ರಾಯಿಂಗ್ ಕ್ಲಾಸಿಗೆ ಹೋಗೋದು ಬೇರೆ ಇತ್ತು. ಹಾಗಾಗಿ ಓಕೆ, ಇಷ್ಟೊತ್ತು ನನ್ನ ವಿಡಿಯೋ ನನ್ನ ಮಗಳಿಗೆ ವಿಶ್ ಮಾಡಿದ್ರಿ ಪರ್ಸ್ನಲ್ಲಾಗಿ, ಯೂಟ್ಯೂಬ್ ಕಡೆಯಿಂದ, ಇನ್ಸ್ಟಾಗ್ರಾಮ್ ಕಡೆಯಿಂದ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಹಾಗೆ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಹೇಳ್ತಾ, ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಬಾಯ್.